ನಮಸ್ಕಾರ, ನಾನು ನಿಮ್ಮ ಆಶೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಿ ಗುರು? ನಾನು ಸಗದಾಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಮತ್ತೊಂದು ಗಣಪತಿ ಗೋಡನ್ ಬಂದಿದ್ದೀನಿ ಗುರು. ಇದು ಎಲ್ಲಿದೆ ಅಂತ ಅಂದ್ರೆ ನಮ್ಮ ಸುಬ್ಬಣ್ಣಪಾಳ್ಯದಲ್ಲಿದೆ. ಸೊ ಇವರ ಆರ್ಟ್ಸ್ ಹೆಸರು ಬಂದ್ಬಿಟ್ಟು ಜಯಶಕ್ತಿ ಆರ್ಟ್ಸ್ ಅಂದ್ಬಿಟ್ಟು. ಸೊ ಇದು ಬಾನಸ್ವಾಡಿ ಜೂರು ಸೆಕ್ಷನ್ ಬರುತ್ತೆ. ಇವರಲ್ಲಿ 1 ಅಡಿಯಿಂದ 4 ಅಡಿ ತನಕ ಗಣಪತಿಗಳು ಅವೈಲೇಬಲ್ ಇದೆ. ಸೊ ಒಂದೊಂದು ಗಣಪತಿನೂ ಯೂನಿಕ್ ಸ್ಟೈಲರ್ ಇದೆ. ಮತ್ತೆ ಇವರು ಸ್ಟೋನ್ ವರ್ಕ್ಸ್ ಆ ಗಣಪತಿಗೆ ಮಾಡ್ಕೊಡ್ತಾರೆ. ಸೊ 1 ಅಡಿಯಿಂದ 4 ಅಡಿ ಎಲ್ಲಾನು ಅದ್ಭುತವಾಗಿದೆ ಗುರು. ಎಲ್ಲಾನು ಮುಂಬೈ ಸ್ಟೈಲ್ ಗಣಪತಿಗಳು. ಸೊ ನೀವೆಲ್ಲ ಏನ್ ಮಾಡ್ಬೇಕು, ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಇನ್ನೇನಿರ್ತಾಳ ಬನ್ನಿ ಓನರ್ನೇ ಮಾತಾಡ್ಸೋಣ. ಬ್ರದರ್ ನಮಸ್ತೆ ಬ್ರದರ್, ಚಾನಲ್ಗೆ ಇಂಟ್ರೊಡ್ಯೂಸ್ ಆಗಿದೆ, ಥ್ಯಾಂಕ್ ಯು. ಸೊ ನಿಮ್ಮ ಆರ್ಟ್ಸ್ ಹೆಸರು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಏನು ಅದ್ರ ಹೆಸರು, ನಿಮ್ಮ ಆರ್ಟ್ಸ್ ಹೆಸರು? ನಮ್ಮ ಆರ್ಟ್ಸ್ ಹೆಸರು ಜಯಶಕ್ತಿ ಆರ್ಟ್ಸ್ ಅಂತ. ಓಕೆ, ಅದೇನ್ ಬರುತ್ತೆ? ಬಾನಸ್ವಾಡಿ 5 ಸ್ಟೇಷನ್ ಇಂದ ಆಲ್ಮೋಸ್ಟ್ 100 ಮೀಟರ್ಸ್ 150 ಮೀಟರ್ಸ್ DIY ಫಿಟ್ನೆಸ್ ಜಿಮ್ ಇದೆ. ಆಮೇಲೆ ಇನ್ನೊಂದು ಸ್ಕೂಲ್ ಪಕ್ಕದಲ್ಲಿ ನಾರಾಯಣ ವಿದ್ಯಾಕೇಂದ್ರ ಸ್ಕೂಲ್ ಪಕ್ಕದಲ್ಲೇ ಇದೆ. ಓಕೆ ಗೈಸ್, ಇವರ ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಬಂದ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಬ್ರದರ್, ನೀವು ಗಣಪತಿಗೆ ಸ್ಟೋನ್ ವರ್ಕ್ಸ್ ಯಾವ ತರ ಮಾಡ್ತೀರಾ? ಆಲ್ ಟೈಪ್ಸ್ ಎಲ್ಲ ಮೆಟಲ್ ವರ್ಕ್ಸ್, ಕುಂದನ್ ವರ್ಕ್ಸ್ ಎಲ್ಲ ಮಾಡ್ತೀವಿ. ಓಕೆ, ನಿಮ್ಗೆ ಎಷ್ಟು ವರ್ಷದಿಂದ ಈ ಗಣಪತಿ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ? ಆಕ್ಚುಲಿ 2 ಇಯರ್ಸ್ ಇಂದ ಎಕ್ಸ್ಪೀರಿಯನ್ಸ್ ಇದೆ. Okay. ನಮ್ಗೆ ಆಕ್ಚುಲಿ ಫ್ರೆಂಡ್ಸ್ ಸಪೋರ್ಟ್ ಜಾಸ್ತಿ ಇದೆ. ಆಕ್ಚುಲಿ ಅವರಿಂದ ನಮ್ಮ ಅಣ್ಣಯಿಂದ ನಾವು ಕಲ್ತ್ಕೊಂಡಿರೋದು. ಓಕೆ, ನೀವು ಇದು ಫಸ್ಟ್ ವರ್ಷನಾ? ಇದು ಫಸ್ಟ್ ವರ್ಷ. ಆಕ್ಚುಲಿ ನಾನು ಫಸ್ಟ್ ನಮ್ಮ ಅಣ್ಣ ಹತ್ರ ಕೆಲಸ ಮಾಡ್ತಿದ್ರಿ, ಇವಾಗ ಇದು ಫಸ್ಟ್. ಸೊ ಗೈಸ್, ಇವರ ಓನರ್ ಇವರೇ ಆಂಟರ್ಪ್ರನರ್ ಆಗಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಇವರಿಗೆ ಸಪೋರ್ಟ್ ಮಾಡಿ. ಇವರ ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಮತ್ತೆ ಇವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಎಲ್ಲಾನು ಟ್ಯಾಗ್ ಮಾಡಿರ್ತೀನಿ. ಸೊ ಇವರಲ್ಲಿ ಮತ್ತೊಂದ್ಸತಿ ಹೇಳ್ತಾ ಇದೀನಿ, 1 ಅಡಿಯಿಂದ 4 ಅಡಿ ತನಕ ಗಣಪತಿಗಳು ಅವೈಲೇಬಲ್ ಇದೆ. ಸೊ ಬ್ರದರ್, ನಮ್ ಚಾನೆಲ್ ಮುಖಾಂತರ ಇಂದ ಬಂದ್ರೆ ಅವ್ರಿಗೆ ಏನಾದ್ರು ಡಿಸ್ಕೌಂಟ್ಸ್ ಏನಾದ್ರು ಇದೆಯಾ? ಸಿಕ್ಕೇ ಸಿಗುತ್ತೆ. ನಿಮ್ನಲ್ಲಿ ಪ್ರೈಸ್ ರೇಂಜ್ ಹಾಗೆ ಹೇಳ್ಬಿಡ್ತೀರಾ? ಎಷ್ಟಿಂದ ಎಷ್ಟು ತನಕ ಪ್ರೈಸ್ ರೇಂಜ್? 2000 ಇಂದ ಆಕ್ಚುಲಿ 1 ಫೀಟ್ ಎಲ್ಲ 2000 ಇಂದ 2.5 ಫೀಟ್ ಎಲ್ಲ 5000 ಬೇಸಿಕ್ ಇದೆ. ಪ್ಲಸ್ ಆ ಚಮ್ಕಿ ವರ್ಕ್ ಕುಂದನ್ ವರ್ಕ್ಸ್ ಮಾಡಿದ್ರೆ ಅದು ಸಪರೇಟ್ ರೇಂಜ್ ಇದೆ. ಪ್ಲಸ್ 13 ವರ್ಗ ಇದೆ. 4 ಫೀಟ್ಸ್ ಬಂದು 13,000 ರೂಪಾಯಿ. ಸೊ ಗೈಸ್ ನೋಡಬಹುದು, ಇವರಲ್ಲಿ 2,000 ರೂಪಾಯಿಯಿಂದ ಹಿಡಿದು 13,000 ರೂಪಾಯಿ ತನಕ ಗಣಪತಿಗಳು ಅವೈಲೇಬಲ್ ಇದೆ, ಎಕ್ಸ್ಕ್ಲೂಡಿಂಗ್ ಸ್ಟೋನ್ ವರ್ಕ್ಸ್. ಸೊ ಸ್ಟೋನ್ ವರ್ಕ್ಸ್ ಆಯ್ತು ಅಂತ ಅಂದ್ರೆ ಆಡ್ ಆನ್ ಆಗಿ ಹೋಗುತ್ತೆ, ಅದು ಬೇಸಿಕ್ ಪ್ರೈಸ್. ಬೇಸಿಕ್. ಓಕೆ ಗೈಸ್, ಇನ್ನೇನ್ ತಡ, ಬನ್ನಿ ಬ್ಲಾಗ್ ಒಳಗಡೆ ಹೋಗೋಣ. ಇವೆಲ್ಲ ಏನ್ ಮಾಡ್ಬೇಕು, ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇವರ ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಮತ್ತೆ ಇವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಚೆಕ್ಔಟ್ ಮಾಡ್ಕೊಳ್ಳಿ. ಗೈಸ್, ಫಸ್ಟ್ ಗಣಪತಿಗೆ ಬಂದಾಗ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿ ಬೇಬಿ ಗಣಪತಿ ಇದೆ. ಇದು 1 ಅಡಿ ಗಣಪತಿ ಅಂತೆ. ನೋಡ್ಬೋದು, ಇದರಲ್ಲೂ ಯೂನಿಕ್ ಮಾಡೆಲ್ಸ್ ಇದೆ ಗುರು. ಸೊ ಸೇಮ್ ಮಾಡೆಲ್ ಅಲ್ಲಿ ಇನ್ನೊಂದು ಪೀಸ್ ಇದೆ, ಅದು ಅಷ್ಟೇ ಅದ್ಭುತವಾಗಿದೆ. ಸೊ ಈ ಗಣಪತಿ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ. ಇದನ್ನ 1 ಅಡಿ ಗಣಪತಿ, ಇದಕ್ಕಿನ್ನು ಸ್ಟೋನ್ ವರ್ಕ್ಸ್ ಎಲ್ಲಾನು ಮಾಡಿದ್ರೆ ಗಣಪತಿ ಅಂತೂ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಗೈಸ್ ನೋಡ್ಬೋದು, ಈ ಗಣಪತಿನ ರೆಡಿ ಮಾಡ್ತಾ ಇದ್ದಾರೆ. ಸೊ ಬ್ರದರ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಯಾವ ಟೈಪ್ ಗಣಪತಿ ಇದು? ಇದು ಕೃಷ್ಣ ಟೈಪ್ ಗಣಪತಿ. ಓಕೆ, ಇವಾಗ ಅದಕ್ಕೆ ಪಂಚೆ ಹಾಕ್ಬಿಟ್ಟು ಕ್ರೀಡ್ ಆಗಿದ್ದಾರೆ. ಎಲ್ಲ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ ಬೇರೆ ಕಸ್ಟಮರ್ ಕೇಳಿದೆ, ಕಸ್ಟಮೈಸ್ ಮಾಡಿದ್ದಾರೆ. ಸೂಪರ್. ಫೆದರ್ ತರ, ಥರ್ಮಾಕೋಲ್ ಅಲ್ಲಿ ಫೆದರ್ ತರ ಮಾಡ್ಕೊಡ್ತೀವಿ. ಎಲ್ಲ ಎಕ್ಸ್ಟ್ರಾ ಆಡ್ ಮಾಡ್ಕೊಡ್ತೀವಿ. ಕಸ್ಟಮರ್ ಏನ್ ಅದ್ರ ಬಗ್ಗೆ ನಾವು ಎಕ್ಸ್ಟ್ರಾ ಟೈಮ್ ಕೊಟ್ಟು ಮಾಡ್ಕೊಡ್ತಾರೆ. ಇಲ್ಲಿ ಸ್ಟೋನ್ ವರ್ಕ್ ಸ್ಪೆಷಲಿಸ್ಟ್ ಇದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸೋಣ. ಬ್ರದರ್ ಹಾಯ್, ನಿಮ್ಮ ಹೆಸರು? ಮಹೇಶ್ ಅಂದ್ಬಿಟ್ಟು. ಸೊ ಎಷ್ಟು ವರ್ಷ ಆಯ್ತು ನಿಮ್ಗೆ ಸ್ಟೋನ್ ವರ್ಕ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ? 3 ಇಯರ್ಸ್ ಇಂದ. ಸೊ ನೀವು ಸ್ಟೋನ್ ವರ್ಕ್ಸ್ ಅಲ್ಲಿ ಎಲ್ಲಾನು ನೀವೇ ಮಾಡ್ತೀರಾ? ಲೈಕ್ ರೈಟ್ ಫ್ರಮ್ ಕುಂದನ್ ವರ್ಕ್, ಮೆಟಲ್ ವರ್ಕ್, ಪಂಚೆ ವರ್ಕ್, ಡ್ರಾಪಿಂಗ್, ಯಾವ ತರ ಮಾಡ್ಕೊಡಿ ಅಂತ ಹೇಳ್ತೀರಾ ಆ ತರ ಮಾಡ್ಕೊಡಿ. ಸೂಪರ್ ಬ್ರೋ. ಮತ್ತೆ ಈ ಗಣಪತಿಗೆ ಏನ್ ಸ್ಪೆಷಲಿಸ್ಟ್ ಬ್ರೋ? ಲೈಕ್ ಏನೇನು ಇವಾಗ ಸ್ಟಾರ್ಟ್ ಮಾಡಿದ್ವಿ. ಪಂಚೆ ಕೇಳಿದ್ದಾರೆ, ಸ್ಟೋನ್ ವರ್ಕ್ ಕೇಳಿದ್ದಾರೆ, ಸೂಪರ್. ಪ್ಲಸ್ ನವಿಲ್ಗೆರೆ ಎಕ್ಸ್ಟ್ರಾ ಆಡ್ ಮಾಡಿ. ಇದು ಕಸ್ಟಮರ್ ಸೆಲೆಕ್ಷನ್ ಮಾಡಿ ಅವ್ರು ಈ ತರ ಮಾಡ್ಕೊಡಿ ಅಂತ ಮಾಡ್ಕೊಡ್ತಾರೆ. ಓಕೆ, ಇವಾಗ ಕಸ್ಟಮರ್ ಲೈಕ್ ನಾನೇ ಹೊಸಬ ಬರ್ತಾ ಇದ್ದೀನಿ. ಸೊ ನನಗೆ ಸ್ಟೋನ್ ವರ್ಕ್ಸ್ ಬಗ್ಗೆ ಗೊತ್ತಿಲ್ಲ, ನೀವು ಸಜೆಸ್ಟ್ ಮಾಡ್ತೀರಾ? ನಾನು ನಿಮ್ ತರ ಯಾವ ತರ ಬೇಕು, ನಾವೇ ಫೋಟೋ ಬೇಕಾದ್ರೆ ಫೋಟೋ ತೋರಿಸ್ತೀವಿ, ಇಲ್ಲಾಂದ್ರೆ ನೀವೇ ಮಾಡ್ಕೊಡಿ ಅಂದ್ರೆ ನಾವೇ ಮಾಡ್ಕೊಡಿ. ಓಕೆ, ಎಷ್ಟು ಅವರ್ ತಗೊಳ್ತೀರಾ ಬ್ರೋ ಒಂದು ಗಣಪತಿನ ಫಿನಿಶ್ ಮಾಡೋದಕ್ಕೆ ಸ್ಟೋನ್ ವರ್ಕ್? 2 to 2.5 hours. 2.5 ಓಕೆ, ಸೂಪರ್. ಎಲ್ಲ ಗಣಪತಿ ಲೈಕ್ ಸ್ಟೋನ್ ವರ್ಕ್ಸ್ ಎಲ್ಲಾನು ಮಾಡ್ಬಿಟ್ಟು ಅದ್ಭುತವಾಗಿ ಪ್ರೆಸೆಂಟ್ ಮಾಡ್ತೀವಿ. ಸೊ ಗೈಸ್ ನೋಡ್ಬೋದು, ದ ಆರ್ಟ್. ಸೊ ಇವರು ದಿ ಆರ್ಟಿಸ್ಟ್. ಇಷ್ಟೇ ಇವರು ಮ್ಯಾಜಿಕ್. ಆಲ್ರೆಡಿ ನಮ್ಮ ಗಣಪತಿ ಅದ್ಭುತವಾಗಿರುತ್ತೆ. ಸೊ ಅವರಿಗೆ ಇನ್ನೂ ಡೆಕೋರೇಟ್ ಮಾಡ್ಬಿಟ್ಟು ನಮ್ಮ ಗಣಪತಿನ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡೋರು ಇಂಥ ಆರ್ಟಿಸ್ಟ್. ಬ್ರೋ, ಇದೇ ತರ ವರ್ಕ್ ಕಂಟಿನ್ಯೂ ಮಾಡ್ತಾ ಇರಿ. ನಮ್ಮ ಜನಗಳಿಗೆ ಇದೇ ತರ ಗಣಪತಿನ ಸ್ಟೋನ್ ವರ್ಕ್ ಮುಖಾಂತರ ಅದ್ಭುತವಾಗಿ ತೋರಿಸ್ತಾರೆ. ಲಾಲ್ ಬಾಗ್ ರಾಜ. ಓಕೆ, ಸೊ ಲಾಲ್ ಬಾಗ್ ರಾಜ ಏನೇನ್ ಮಾಡಿದೀರಾ ಬ್ರೋ? ಪಂಚ ಹಾಕಿದೀವಿ, ಇದು ಕಟ್ಟಿದೀವಿ. ಇವಾಗ ಆಕ್ಚುಲಿ ಕ್ರೀಡಾ ಕೇಳ್ತವ್ರೆ ಕಸ್ಟಮರ್, ಇನ್ನ ಅವ್ರು ಕನ್ಫರ್ಮೇಶನ್ ಕೊಟ್ರೆ ಅದು ಮಾಡ್ಕೊಡ್ತೀವಿ. ಸೊ ಮಾಡ್ಬಿಟ್ಟು ಅದ್ಭುತವಾಗಿ ಪ್ರೆಸೆಂಟ್ ಮಾಡ್ತೀರಾ. ಸೊ ಈ ನೋಡ್ಬೋದು ಗೈಸ್, ಇದೆಲ್ಲ ಸ್ಟೋನ್ ವರ್ಕ್ ಆಗಿರೋ ಗಣಪತಿಗಳು. ಸೊ ಒಂದೊಂದಕ್ಕೂ ಒಂದೊಂದ್ ತರ ಯೂನಿಕ್ ಆಗಿ ಪ್ರೆಸೆಂಟ್ ಮಾಡಿ ಇಟ್ಟಿದ್ದಾರೆ. ಸೊ ನೋಡ್ಬೋದು, ಯಾವ್ದನ್ನು ರಿಪೀಟ್ ಮಾಡಿಲ್ಲ ಗುರು. ಸೊ ಎಲ್ಲದಕ್ಕೂ ಪಂಚೆ, ಶಲ್ಯ ಎಲ್ಲಾನು ಡಿಫ್ರೆಂಟ್ ಆಗಿ ಹಾಕ್ಬಿಟ್ಟು ನಮ್ಮ ಗಣಪತಿನ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಈ ಗಣಪತಿಯಿಂದನೇ ಹೋಗ್ತೀರಿ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತೆ ನಮ್ಮ ಗಣಪತಿ ಕಿವಿನೂ ಅಷ್ಟೇ
ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಗಣಪತಿಗೆ ಕಿವಿ ದೊಡ್ಡದಾಗಿದ್ದಾಗ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಮತ್ತೆ ಕಿರೀಟ ಹತ್ರ ಹೋಗ್ತೀನಿ. ಸೊ ಕಿರೀಟನ ನೋಡ್ಬೋದು ಎಷ್ಟು ಅದ್ಭುತವಾಗಿ ಸ್ಟೋನ್ ವರ್ಕ್ ಮಾಡಿಬಿಟ್ಟು ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತೆ ಕಿವಿ ಹತ್ರ ಬಂದಾಗಲೂ ಅಷ್ಟೇ ಸೊ ಈ ಥರ ಸ್ಟೋನ್ ವರ್ಕ್ ಮಾಡಿಬಿಟ್ಟು ಅದನ್ನು ಅಷ್ಟೇ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತೆ ಶಲ್ಯಾಗಿ ಬಂದಾಗ ನೋಡ್ಬೋದು ವೈಟ್ ವಿತ್ ಗೋಲ್ಡ್ ಬಾರ್ಡರ್ ಕೊಟ್ಟಿದ್ದಾರೆ. ಅದು ಸಿಕ್ಕಾಪಟ್ಟೆ ಎನ್ಹಾನ್ಸ್ ಮಾಡ್ತಾ ಇದೆ ನಮ್ಮ ಗಣಪತಿನ. ಸೊ ನಾನು ಆಲ್ರೆಡಿ ಹೇಳಿದ್ನಲ್ಲ, ಈ ಗಣಪತಿ ಕಂಪೇರ್ ಮಾಡ್ಬೋದು. ಇದಕ್ಕೆ ಏನು ಮಾಡಿದಾರೋ ಅದನ್ನು ಇಲ್ಲಿ ರಿಪೀಟ್ ಮಾಡಿಲ್ಲ. ಸೊ ಯೂನಿಕ್ ಆಗಿ ಇವರು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಒಂದೊಂದು ಗಣಪತಿನೂ ಒಂದೊಂದು ಥರ ಯೂನಿಕ್ ಆಗಿ ಇವರ ಗೋಡನಲ್ಲಿ ಲೈಕ್ ಕಾಣುತ್ತೆ. ಸೊ ಇವರ ಕಾಂಟ್ಯಾಕ್ಟ್ ನಂಬರು, ಲೊಕೇಶನು ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ದಯವಿಟ್ಟು ಚೆಕ್ಔಟ್ ಮಾಡ್ಕೊಂಡು. ಈ ಗಣಪತಿಗೆ ಬಂದಾಗ ಇವ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಅದು ಬಂದು ರಾಮರ್ ಬಂದು ಇವಾಗ ಆಕ್ಚುಲಿ ಬುಕ್ ಆಗಿದೆ. ಓಕೆ. ಇವಾಗ ಅದಕ್ಕೆ ಯಾವ್ದೋ ರಾಮರ್ ಸೇಮ್ ಒಡವೆ ತರ ಹಾಕ್ಬಿಟ್ಟು ಓಕೆ ಇನ್ನ ಡೆಕೋರೇಷನ್ಸ್ ಎಲ್ಲ ಕೊಟ್ರೆ ಇನ್ನ ಸೂಪರ್ ಆಗಿರುತ್ತೆ. ಎಷ್ಟು ಫೀಟ್ ಇದೆ ಬ್ರೋ ಅದು? ಅದು 2 ಫೀಟ್ ಇದೆ. ಆರ್ಚ್ ಬೇರೆ ಆಡ್ ಆಗುತ್ತೆ ಅದಕ್ಕೆ. ಓಕೆ. ಸೊ ಬ್ರದರ್, ಇಲ್ಲಿಂದ ಇಲ್ಲಿ ತನಕ ಎಷ್ಟು ಅಡಿಯಲ್ಲಿ ಗಣಪತಿಗಳು ಅವೈಲೇಬಲ್ ಇದೆ? 1 ಫೀಟ್, 2 ಫೀಟ್, 2.5, ಓಕೆ, 2, 3.5. ಇವ್ರು 3.5 ಫೀಟ್. ಇದು 4. ಸೊ ಗೈಸ್ ನೋಡ್ಬೋದು ಇಷ್ಟು ಗಣಪತಿಗಳು ಇವ್ರ ಹತ್ರ ಅವೈಲೇಬಲ್ ಇದೆ. ಸೊ ಇವ್ರು ಬಂದ್ಬಿಟ್ಟು 4 ಅಡಿ ಗಣಪತಿ. ಇವ್ರಿಗಿನ್ನೂ ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೋಡ್ಬೋದು ಸೊಂಡ್ಲುಗೆಲ್ಲ ಲೈಕ್ ಹಾಕಿದ್ದಾರೆ. ಇನ್ನೂ ವರ್ಕ್ ಸಿಕ್ಕಾಪಟ್ಟೆ ಮಾಡೋದಿದೆ ಇವರು. ಸೊ ಸ್ಟೋನ್ ವರ್ಕ್ ಸ್ಪೆಷಲಿಸ್ಟ್ ಎಲ್ಲ ತುಂಬ ಜನ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಗಣಪತಿನ ಅದ್ಭುತವಾಗಿ ಇವ್ರು ಪ್ರೆಸೆಂಟ್ ಮಾಡ್ತಾರೆ. ಸೊ ಅವರ ಚಾನಲ್ಲು, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಲು ಎಲ್ಲಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಚಾನಲ್ ಹೆಸರು ಹೇಳಿದ್ರೆ ನಿಮಗೆ ಡಿಸ್ಕೌಂಟ್ ಸಹ ಇದೆ. ಸೊ ಏನಕ್ಕೆ ಮಿಸ್ ಔಟ್ ಮಾಡ್ಕೊತೀರಾ? ಮತ್ತೊಂದ್ಸಲಿ ಹೇಳ್ತಾ ಇದ್ದೀನಿ, ಇಲ್ಲಿ ಗಣಪತಿ 1 ಅಡಿಯಿಂದ 4 ಅಡಿ ತನಕ ಅವೈಲೇಬಲ್ ಇದೆ. ಸೊ ಒಂದೊಂದು ಗಣಪತಿನೂ ಒಂದೊಂದು ಥರ ಯೂನಿಕ್ ಸ್ಟೈಲಲ್ಲಿ ಇದೆ, ಯೂನಿಕ್ ಕಾನ್ಸೆಪ್ಟಲ್ಲಿ ಇದೆ. ಈ ಗಣಪತಿಗೆ ಒಂದು ಸ್ವಲ್ಪ ಹೋಗೋಣ. ಆನೆ ಮೇಲೆ ನಮ್ಮ ಗಣಪತಿ ಕೂತಿದ್ದಾರೆ. ಸೊ ಇದಕ್ಕೆ ನೀವು ಸ್ಟೋನ್ ವರ್ಕ್ ಮಾಡಿಬಿಟ್ಟು ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಎಷ್ಟು ಅಡಿ ಬರುತ್ತೆ ಬ್ರೋ ಇದು? 3 ಫೀಟ್ ಬರುತ್ತೆ ಗೈಸ್ ಇದು. ಸೊ ಅದಕ್ಕೆ ಪಂಚೆನೂ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ವೈಟ್ ವಿತ್ ಸಿಲ್ವರ್ ಕೊಟ್ಟಿದ್ದಾರೆ. ಸೊ ಹಾಗೆ ಮೇಲ್ಗಡೆ ಬಂದೆ ಅಂತ ಅಂದರೆ ಬೇಬಿ ಗಣೇಶ ಫೇಸ್ ಇದೆ. ಸೊ ನೋಡ್ಬೋದು ಆನೆ ಫೇಸ್ ಇದೆ. ಆನೆ ಫೇಸ್ ಮೇಲೆ ನಮ್ಮ ಗಣಪತಿ ಕೂತಿರೋದು. ಸೊ ಇದಕ್ಕೂ ಅಷ್ಟೇ ಶಲ್ಯ ಎಲ್ಲ ಹಾಕ್ಬಿಟ್ಟು ಗಣಪತಿನ ಸಿಕ್ಕಾಪಟ್ಟೆ ಯೂನಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನೋಡ್ಬೋದು ಗಣಪತಿ ಎಷ್ಟು ಅದ್ಭುತವಾಗಿದೆ. ಸೊ ಹಾಗೆ ಮತ್ತೊಂದು ಗಣಪತಿ ಬಂದೆ ಅಂತ ಅಂದರೆ ಬೇಬಿ ಗಣಪತಿ ಇವರು. ಸೊ ಪಕ್ಕದಲ್ಲಿ ಸ್ವ್ಯಾನ್ ಹಿಡ್ಕೊಂಡು ನಮ್ಮ ಗಣಪತಿ ಅದ್ಭುತವಾಗಿ ಕೂತಿದ್ದಾರೆ. ಸೊ 4 ಕೈ ಇದೆ ನಮ್ಮ ಬೇಬಿ ಗಣಪತಿಗೆ. ಇದು 1.5 ಅಡಿ ಬರುತ್ತಾ ಬ್ರೋ? 1.5 ಅಡಿ ಬರುತ್ತೆ. ಸೊ ಇದಕ್ಕಿನ್ನೂ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿಲ್ಲ. ಸ್ಟೋನ್ ವರ್ಕ್ಸ್ ಮಾಡೋಕ್ಕೆ ಮುಂಚೆನೇ ನಮ್ಮ ಗಣಪತಿ ಅದ್ಭುತವಾಗಿ ಕಾಣ್ತಾ ಇದೆ. ಸೊ ಈ ಗಣಪತಿ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಸ್ಟೋನ್ ವರ್ಕ್ಸ್ ಇದಕ್ಕಿನ್ನ ಅಲ್ಲಿ ಮಾಡ್ತಾನೆ ಇದ್ದಾರೆ ಇದಕ್ಕೆ. ಸೊ ಕಂಪ್ಲೀಟ್ ಆಗಿದ್ಮೇಲೆ ಗಣಪತಿ ಅದ್ಭುತವಾಗಿ ಕಾಣುತ್ತೆ. ಮತ್ತೊಂದು ಗಣಪತಿಗೆ ಬಂದಾಗ ನಂದಿ ಮೇಲೆ ನಮ್ಮ ಗಣಪತಿ ಶಿವನ್ ಸ್ಟೈಲಲ್ಲಿ ಕೂತಿದ್ದಾರೆ. ಸೊ ಅವರ ಕೈಯಲ್ಲಿ ನೋಡ್ಬೋದು ಡಮರು ಇದೆ. ಸೊ ಹೆಗಲ್ ಮೇಲೆ ಹಾವಿದೆ. ಸೊ ಗಣಪತಿ ನೋಡ್ಬೋದು ಮೇಲ್ಗಡೆ ಅವರ ಕಿರೀಟ ಮೇಲೆ ಗಂಗೆ ಹರಿತಾ ಇದ್ದಾಳೆ. ಸೊ ಅದ್ಭುತವಾಗಿ ನಮ್ಮ ಗಣಪತಿ ಇದೆ. ಸೊ ಇವ್ರಿಗೂ ಅಷ್ಟೇ ರುದ್ರಾಕ್ಷ ಎಲ್ಲ ಹಾಕ್ಬಿಟ್ಟು ಗಣಪತಿನ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಬ್ರೋ ಎಷ್ಟು ಫೀಟ್ ಬರ್ಬೋದು ಬ್ರೋ? 3 ಫೀಟ್ ಬರುತ್ತಲ್ಲ? 3.5 ಫೀಟ್ ಗಣಪತಿ ಇದು. ಸೊ ನೋಡ್ಬೋದು ಯೂನಿಕ್ ಆಗಿದೆ ಗುರು ಗಣಪತಿ ಇದು. ಸೊ ಇದಕ್ಕಿನ್ನೂ ಸ್ಟೋನ್ ವರ್ಕ್ ಆಗಿಲ್ಲ. ಸೊ ಸ್ಟೋನ್ ವರ್ಕ್ ಆಗಿದಾಗ ನಮ್ಮ ಗಣಪತಿ ಈ ಥರ ಕಾಣುತ್ತೆ ಗುರು. ಸೊ ಸ್ಟೋನ್ ವರ್ಕ್ ಆದಾಗ ನೋಡ್ಬೋದು ಎಲ್ಲನೂ ಈ ಥರ ಕಾಣುತ್ತೆ. ಪಂಚೆ ಶಲ್ಯ ಎಲ್ಲನೂ ಹಾಕ್ಬಿಟ್ಟು ಗಣಪತಿನ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನೋಡ್ಬೋದು ಮೇಲ್ಗಡೆ ಕಿರೀಟಗೂ ಅಷ್ಟೇ ಸ್ಟೋನ್ ವರ್ಕ್ಸ್ ಎಲ್ಲ ಹಾಕ್ಬಿಟ್ಟು ಸಿಕ್ಕಾಪಡೆ ಯೂನಿಕಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತು ಹಾಗೆ ಕಿವಿ ಹತ್ರ ಬಂದೆ ಅಂತ ಅಂದರೆ ನೋಡ್ಬೋದು ಇದೊಂದು ಲೈನ್ ಹಾಕಿದ್ದಾರೆ. ಸೊ ಬೇರೆ ಗಣಪತಿಗೆ ಈ ಗಣಪತಿಗೂ ಸಿಕ್ಕಾಪಡೆ ಡಿಫ್ರೆನ್ಸ್ ಇದೆ ಗುರು. ಸೊ ಈ ಗಣಪತಿ ಕಿವಿ ನೋಡಿದ್ರ ಹಾಗೆ ಈ ಕಡೆ ಬಂದೆ ಅಂತ ಅಂದರೆ ಅದು ರಿಪೀಟ್ ಆಗಿರಲ್ಲ. ಸೊ ಅದೇ ಗುರು ಯೂನಿಕಾಗಿ ಕೊಡಬೇಕು. ಸೊ ಒಂದೊಂದು ಗಣಪತಿ ಯೂನಿಕ್ ಸ್ಟೈಲಲ್ಲಿ ಕೊಟ್ರೇನೆ ನಮ್ಮ ಗಣಪತಿ ಮಂಡಳಿಯವರಿಗೆ 1 ವರ್ಷ ಕಾಯ್ತಾ ಇರ್ತೀವಿ ಒಂದು ಗಣೇಶ ಕೂರ್ಸೋಕ್ಕೆ. ಸೊ ಯೂನಿಕ್ ಆಗಿ ಕೊಟ್ಟಾಗ ನಮಗೂ ಖುಷಿ ಅನ್ಸುತ್ತೆ, ಆ ಏರಿಯಾಗೂ ಖುಷಿ ಅನ್ಸುತ್ತೆ. ಆಲ್ರೆಡಿ ಆರ್ಟಿಸ್ಟ್ ತೋರಿಸೋದಲ್ಲ. ಸೊ ಅವ್ರುಗಳಿಂದನೇ ಇವೆಲ್ಲ ಸಾಧ್ಯ. ಸೊ ಅವ್ರು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಆಗ್ತಾರೆ ಒಂದು ಗಣಪತಿನ ರೆಡಿ ಮಾಡೋದಕ್ಕೆ. ಮತ್ತು ನಮ್ಮ ಗಣಪತಿ ಮೋಲ್ಡ್ ಮಾಡೋದಕ್ಕೆ ಅವ್ರು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ. ಸೊ ಇವ್ರು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ತೊಗೊಂಬಂದ್ಬಿಟ್ಟು ನಮ್ಮಂಥವ್ರಿಗೆ ಗಣಪತಿನ ಮಾರ್ತಾರೆ. ಸೊ ಅದ್ಭುತ, ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಗುರು. ಯಾಕಂದರೆ ಅವ್ರು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಹಿಂದೆ ಇದೆ ಒಂದು ಗಣಪತಿ ಮಾಡೋದ್ರಿಂದ. ಸೊ ಈ ಗಣಪತಿಗೆ ಬಂದಾಗ ನೋಡ್ಬೋದು ಇವ್ರು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಅದ್ಭುತವಾಗಿ ಕೂತಿದ್ದಾರೆ. ಸೊ ಇದಕ್ಕೂ ಅಷ್ಟೇ ಪ್ರಭಾವಳಿ ಇದೆ ಹಿಂದ್ಗಡೆ. ಸೊ ಹಿಂದ್ಗಡೆ ಪ್ರಭಾವಳಿ ನೋಡ್ಬೋದು ಅದ್ಭುತವಾಗಿ ಕೊಟ್ಟಿದ್ದಾರೆ. ಸೊ ಇದಕ್ಕೂ ಅಷ್ಟೇ ಗುರು. ಸೊ ಕಿರೀಟ ಎಲ್ಲ ಸ್ಟೋನ್ ವರ್ಕ್ಸ್ ಎಲ್ಲ ಮಾಡಿಬಿಟ್ಟು ಸೂಪರಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಸೊಂಡ್ಲು ಕಡೆ ಬಂದೆ ಅಂತ ಅಂದರೆ ಅದಕ್ಕೂ ಅಷ್ಟೇ ನೋಡ್ಬೋದು ಸ್ಟೋನ್ ವರ್ಕ್ಸ್ ಮಾಡಿಬಿಟ್ಟು ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಮತ್ತು ಗಣಪತಿಗೂ ಅಷ್ಟೇ ಜ್ಯುವೆಲ್ ವರ್ಕ್ಸ್ ಎಲ್ಲ ಸಿಕ್ಕಾಪಡೆ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಮತ್ತು ಪಂಚೆ ಸ್ಟೈಲಿಗೆ ಬಂದಾಗ ನೋಡ್ಬೋದು ಅವರು
ವೈಟ್ ಕಲರಲ್ಲಿ ಪಂಚೆ ಕೊಟ್ಟಿದ್ದಾರೆ ವಿತ್ ಗೋಲ್ಡ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಅದು ನಮ್ಮ ಗಣಪತಿನ ಸಿಕ್ಕಾಪಟ್ಟೆ ಹೈಲೈಟ್ ಮಾಡಿಸುತ್ತೆ. ಸೊ ಗೈಸ್, ಮತ್ತೊಂದು ಗಣಪತಿಗೆ ಬಂದಾಗ ನೋಡ್ಬೋದು ಸಾಯಿಬಾಬಾ ಸ್ಟೈಲ್ ಅಲ್ಲಿ ಇದ್ದಾರೆ ಗಣಪತಿ. ಇವ್ರನ್ನ ನಾನು ಇಲ್ಲಿ ತನಕ ನೋಡೇ ಇಲ್ಲ ಗುರು. ಈ ತರ ಲೈಕ್ ಇಷ್ಟೊಂದು ಗೋಡನ್ ವಿಸಿಟ್ ಮಾಡಿದ್ದೀನಿ, ಬಟ್ ಇದೇ ಫಸ್ಟ್ ಟೈಮು ಇಲ್ಲಿ ಇಂಥ ಗಣಪತಿನ ನಾನು ನೋಡ್ತಾ ಇರೋದು. ಆಲ್ಮೋಸ್ಟ್ ಒಂದು 2 feet ಇದೆ ಗುರು ಗಣಪತಿ. ಇದಕ್ಕಿನ್ನೂ ಸ್ಟೋನ್ ವರ್ಕ್ಸ್ ಎಲ್ಲ ಏನೂ ಮಾಡಿಲ್ಲ, ಬಟ್ ಗಣಪತಿ ಅಂತೂ ಯೂನಿಕ್ ಆಗಿ ಅದ್ಭುತವಾಗಿ ಸಕ್ಕದಾಗಿದೆ ಗುರು. ಸೊ ನಿಮಗೂ ಬೇಕು ಅಂತ ಅಂದ್ರೆ ಇವರ ಲೊಕೇಶನ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಕೊಟ್ಟಿರ್ತೀನಿ, ಬಂದ್ಬಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಚಾನಲ್ ಹೆಸರು ಹೇಳೋದನ್ನು ಮರಿಬೇಡಿ. ನಮ್ಮ ಚಾನಲ್ ಹೆಸರು ಹೇಳಿದ್ರೆ ನಿಮಗೆ ಡಿಸ್ಕೌಂಟ್ ಸಹ ಇದೆ. ಸೊ ಏನಕ್ಕೆ ಮಿಸ್ ಮಾಡ್ಬೋದು. ಸೊ ಗೈಸ್, ನೋಡ್ಬೋದು ನಾನು ಹಿಂದೆ ಎಲ್ಲಾನು ಬ್ಯೂಟಿಫುಲ್ ಆಗಿರೋ ಗಣಪತಿಗಳಿದೆ. ಇವೆಲ್ಲ ಮನೆಯಲ್ಲಿ ಅದ್ಭುತವಾಗಿ ಕೂರಿಸ್ಕೋಬಹುದು. ಮತ್ತೆ ನಮ್ಮ ಅಸೋಸಿಯೇಷನ್ ಕೂರಿಸ್ಕೋಬೇಕು ಅಂತ ಇದ್ದೀರೋ ಅವ್ರುಗಳು ಇಂಥ ಗಣಪತಿನ ಆರಾಮಾಗಿ ಕೂರಿಸ್ಕೋಬಹುದು. ಸೊ ನೋಡ್ಬೋದು ಇವರು ಸ್ಟೋನ್ ವರ್ಕ್ಸ್, ಪಂಚೆ ವರ್ಕ್ಸ್ ಎಲ್ಲಾನು ಅದ್ಭುತವಾಗಿ ಮಾಡ್ಕೊಡ್ತಾರೆ, ರಿಯಲಿಸ್ಟಿಕ್ ತರಿಸ್ತಾರೆ ಇವರು. ಆಲ್ರೆಡಿ ನಮ್ಮ ಗಜಪಡೆ ಅಂದ್ರೆ ನಮ್ಮ ಗಣಪತಿ ಅದ್ಭುತವಾಗಿ ಕಾಣ್ತಿದ್ದಾರೆ. ಇದರಲ್ಲಿ ಅವರು ಸ್ಟೋನ್ ವರ್ಕ್ಸ್ ಎಲ್ಲ ಮಾಡ್ಬಿಟ್ಟು ನಿಮಗೆ ಗಣಪತಿನ ಅದ್ಭುತವಾಗಿ ಪ್ರೆಸೆಂಟ್ ಮಾಡ್ತಿದ್ದಾರೆ. ಸೊ ಇಲ್ಲೂ ತೋರಿಸಿ ನೋಡಿ, ಇವರು ಇಲ್ಲಿಂದ ಹಿಡಿದು ಇಲ್ಲಿ ತನಕ ಒಂದೊಂದು ಗಣಪತಿ ಒಂದೊಂದು ತರ ವೆರೈಟಿಯಲ್ಲಿದೆ. ಸೊ ಯೂನಿಕ್ ಕಾನ್ಸೆಪ್ಟ್ ಅಲ್ಲಿ ಗಣಪತಿಗಳಿದ್ದಾರೆ. ಸೊ ಹಿಂದೆ ಪ್ರಭಾವಳಿಯಿಂದ ಹಿಡಿದು ಗಣಪತಿ ಫೇಸ್ ಪೇಂಟಿಂಗು, ಪಂಚೆ ವರ್ಕ್, ಶಲ್ಯ, ಸ್ಟೋನ್ ವರ್ಕ್ಸ್ ಎಲ್ಲಾನು ಅಷ್ಟೇ ಯೂನಿಕ್ ಆಗಿದೆ. ಸೊ ಡೈರೆಕ್ಟ್ ಗೋಡನ್ ವಿಸಿಟ್ ಮಾಡಿ. ಮತ್ತೆ ನಮ್ಮ ಚಾನಲ್ ಹೆಸರು ಹೇಳೋದು ಮರಿಬೇಡ್ರಿ. ಮತ್ತೆ ನಿಮ್ಮ ಗಣಪತಿನ ನೀವು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ. ಮತ್ತೆ ಈ ವರ್ಷ ಗಣಪತಿನ ಅದ್ದೂರಿಯಾಗಿ ಆಚರಣೆ ಮಾಡ್ಬಿಟ್ಟು ಗೈಸ್ ಇಲ್ಲಿ ನೋಡ್ಬೋದು ಮನೇಲಿ ಕೂರ್ಸೋ ಈಕೋ ಫ್ರೆಂಡ್ಲಿ ಗಣಪತಿಗಳು ಅವೈಲಬಲ್ ಇದೆ. ಸೊ ಪೇಂಟ್ ಆಗಿರೋ ಗಣಪತಿಗಳು ಇದೆ, ಪೇಂಟ್ ಆಗಿರೋ ಗಣಪತಿಗಳು ಇದೆ. ಸೊ 1 ಅಡಿಯಿಂದ 2 ಅಡಿ ತನಕ ಇವರ ಹತ್ರ ಮನೇಲಿ ಕೂರ್ಸೋ ತರ ಈಕೋ ಫ್ರೆಂಡ್ಲಿ ಗಣಪತಿಗಳು ಅವೈಲಬಲ್ ಇದೆ. ಅಂದ್ರೆ ಕಂಪ್ಲೀಟ್ ಮಣ್ಣಿಂದ ಮಾಡಿರೋ ಗಣಪತಿಗಳಿದೆ. ಹಾಗೆ ಮುಂದೆ ಬಂದೆ ಅಂತ ಅಂದ್ರೆ 4 ಇಂಚಿಂದ 8 ಇಂಚ್ ತನಕ ನಮ್ಮ ಗೌರಮ್ಮ ಅವರು ಕೂಡ ಅವೈಲಬಲ್ ಇದ್ದಾರೆ. ಸೊ ಇವರಲ್ಲಿ ಎಲ್ಲ ಟೈಪ್ಸ್ ಆಫ್ ಗಣಪತಿಗಳು, ಗೌರಮ್ಮ ಎಲ್ಲಾನು ಅವೈಲಬಲ್ ಇದೆ. ಸೊ 1 ಅಡಿಯಿಂದ 4 ಅಡಿ ತನಕ ಇವರಲ್ಲಿ ಗಣಪತಿಗಳು ಸ್ಟೋರ್ ಅಲ್ಲಿ ಅವೈಲಬಲ್ ಇದೆ. ಸೊ ಏನಕ್ಕೆ ರಿಸರ್ವ್ ಮಾಡ್ಕೊಂತೀರಾ, ನಮ್ಮ ಚಾನಲ್ ಹೆಸರು ಹೇಳಿ, ನಿಮ್ಗೆ ಡಿಸ್ಕೌಂಟ್ ಸಹ ಇದೆ. ಸೊ ಗೈಸ್, ಹಾಗೆ ಒಂದೊಂದು ಗಣಪತಿನೂ ರ್ಯಾಂಡಮ್ ಆಗಿ ತೋರಿಸ್ಕೊಂಡು ಹೋಗ್ತೀನಿ, ಒಂದ್ಸತಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದೀನಿ. ಒಂದೊಂದು ಗಣಪತಿ ಅಷ್ಟು ಅದ್ಭುತವಾಗಿ ಅಷ್ಟು ಯೂನಿಕ್ ಆಗಿದೆ. ಮತ್ತೆ ಇಲ್ಲಿ ಬೇಬಿ ಗಣಪತಿಗಳು ಅಂತೂ ಸಿಕ್ಕಾಪಟ್ಟೆ ಇದೆ ಗುರು. ಒಂದ್ಸತಿ ಹಾಗೆ ಗ್ಲಿಮ್ಸ್ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂದ್ಬಿಟ್ಟು. ಸೊ ನೋಡ್ಬೋದು, ಸೊ ಒಂದೊಂದು ಗಣಪತಿನೂ ಅಷ್ಟು ಬ್ಯೂಟಿಫುಲ್ ಆಗಿದೆ ಗುರು. ಸೊ ಒಂದಕ್ಕಿನ್ನ ಒಂದು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ನಮ್ಮ ಗಣಪತಿ ಕಾಂಪಿಟೇಷನಲ್ಲಿದೆ. ಸೊ ಹಾಗೆ ಮಂದೆ ಅಂತ ಅಂದರೆ ಹಿಂದೆ ನೋಡ್ಬೋದು ಡಮರು ಇದೆ. ಸೊ ನಮ್ಮ ಗಣಪತಿ ಡಮರು ಮೇಲೆ ಕೂಡ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ಅದ್ಭುತವಾಗಿ ಕೂತಿದ್ದಾರೆ. ಸೊ ಇದು ಅಷ್ಟೇ ಲೈಕ್ ಪಂಚೆ ವರ್ಕು ಅದರಲ್ಲೆಲ್ಲ ಅಂದರೆ ಲೈಕ್ ಪೇಂಟಿಂಗಲ್ಲೇ ಪಂಚೆ ವರ್ಕ್ ಸೂಪರಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತು ಈ ಗಣಪತಿನೂ ಅಷ್ಟೇ ಮಾರ್ಬಲ್ ಫಿನಿಷಲ್ಲಿ ಕೊಟ್ಟಿದ್ದಾರೆ, ಅದ್ಭುತವಾಗಿದೆ. ಸೊ ಹಾಗೆ ಆ ಕಡೆ ಬಂದೆ ಅಂತ ಅಂದರೆ ನಮ್ಮ ಕೃಷ್ಣನ್ ಸ್ಟೈಲಲ್ಲಿ ಇದೆ ನೋಡ್ಬೋದು ಗಣಪತಿ. ಸೊ ಅದಕ್ಕೂ ಅಷ್ಟೇ ಒರಿಜಿನಲ್ ಫೆದರ್ಸ್ ಎಲ್ಲ ಅಂದರೆ ಲೈಕ್ ಪೀಕಾಕ್ ಫೆದರ್ಸ್ ಎಲ್ಲ ಕೊಟ್ಬಿಟ್ಟು ಗಣಪತಿನ ಸಿಕ್ಕಾಪಟ್ಟೆ ಯೂನಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಈ ಗಣಪತಿನೂ ಅಷ್ಟೇ ಯೂನಿಕ್ ಆಗಿದೆ ಗುರು. ಸೊ ಇವರ ಗೋಡನಲ್ಲಿ ಒಂದೊಂದು ಗಣಪತಿನೂ ಒಂದೊಂದು ಥರ ಯೂನಿಕ್ ಸ್ಟೈಲಲ್ಲಿ ಇದೆ. ಸೊ ಬಂದ್ಬಿಟ್ಟು ಇಲ್ಲಿ ಡೈರೆಕ್ಟ್ ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲಿ ಸಿಕ್ಕಾಪಟ್ಟೆ ಯೂನಿಕ್ ಸ್ಟೈಲ್ಸಲ್ಲಿ ಇದೆ ಗಣಪತಿ. ಮತ್ತೆ ಇವರ ಹತ್ರ ಸ್ಟೋನ್ ವರ್ಕ್ಸ್ ನೀವು ರಿಕ್ವೆಸ್ಟ್ ಮಾಡಿದ್ರಿ ಅಂತ ಅಂದರೆ ಅದನ್ನು ಕೂಡ ಮಾಡಿಕೊಡ್ತಾರೆ. ಮತ್ತೊಂದ್ಸಲಿ ಹೇಳ್ತಾ ಇದ್ದೀನಿ, ಇಲ್ಲಿ 1 ಅಡಿಯಿಂದ 4 ಅಡಿ ತನಕ ನಿಮ್ಗೆ ಗಣಪತಿಗಳು ಅವೈಲಬಲ್ ಇದೆ. ವಿಡಿಯೋ ಫೈನಲ್ ಬಂದಿದೀವಿ. ಸೊ ಜಯಶಕ್ತಿ ಆಡ್ಸ್ ಅಂದ್ಬಿಟ್ಟು ಇದು ಎಲ್ಲಿ ಬರುತ್ತೆ ಅಂತ ಅಂದ್ರೆ ನಮ್ಮ ಸುಬಣ್ಣ ಪಾಳ್ಯದಲ್ಲಿ ಬರುತ್ತೆ. ಇವರ ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇವರಲ್ಲಿ ಮನೆಗಿಡೋ ಗಣಪತಿಗಳು ಸಿಗುತ್ತೆ, ಮತ್ತೆ ನಮ್ಮ ಮಂಡಳಿಯಲ್ಲಿ ಇಡೋ ಗಣಪತಿಗಳು ಸಿಗುತ್ತೆ. ರೈಟ್ ಫ್ರಮ್ 1 feet ಇಂದ 4 ಅಡಿ ತನಕ ಇವರಲ್ಲಿ ಗಣಪತಿಗಳು ಅವೈಲಬಲ್ ಇದೆ. ಮತ್ತೆ ಎಲ್ಲಾನು ಮುಂಬೈ ಸ್ಟೈಲ್ ಗಣಪತಿಗಳು. ಸೊ ನಿಮ್ಗೆ ಮನೆಯಲ್ಲಿ ಮಣ್ಣಿನ ಗಣಪತಿ ಇಡಬೇಕು ಅಂತ ಇತ್ತು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇದರಲ್ಲಿ ಮಣ್ಣಿನ ಗಣಪತಿನೂ ಅವೈಲಬಲ್ ಇದೆ. ಸೊ ನೋಡ್ಬೋದು ನನ್ನ ಹತ್ರ ಇರೋದು ಅಷ್ಟೇ ಆಂಟಿಕ್ ಪೀಸ್ ಗಣಪತಿ. ಇದಕ್ಕೆ ಸ್ಟೋನ್ ವರ್ಕ್ ಮಾಡ್ಬಿಟ್ಟು ಗಣಪತಿನ ಸಿಕ್ಕಾಪಟ್ಟೆ ಯೂನಿಕ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಮತ್ತೆ ಇವರಲ್ಲಿ ಸ್ಟೋನ್ ವರ್ಕ್ಸ್ ಕೂಡ ಮಾಡ್ಕೊಡ್ತಾರೆ. ಸೊ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅದನ್ನು ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಆಫರ್ ಕೂಡ ಇದೆ ಏನು ಅಂತ ಅಂದ್ರೆ ನಮ್ಮ ಚಾನಲ್ ಹೆಸರು ಹೇಳ್ಕೊಂಡ್ ಬಂದ್ರೆ ನಿಮ್ಗೆ ಆಫರ್ ಸಹ ಇದೆ. ಸೊ ಇನ್ನೇನಿಗೆ ತಡ, ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್, ಸಿ ಯು.